ನಮಸ್ತೆ ಫ್ರೆಂಡ್ಸ್, ಇವತ್ತಿನ ನಮ್ಮ ಅಮ್ಮನ ಅಡುಗೆ ಚಾನೆಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ, ನಾವು ಇವತ್ತೊಂದು ಸ್ಪೆಷಲ್ ಆದ ಟೇಸ್ಟಿಯಾದ ಒಂದು ಗ್ರೇವಿಯನ್ನು ಮಾಡ್ತಾ ಇದ್ದೇವೆ. ಅದುವೇ ನಾವು ನಂಗ್ ಮಸಾಲವನ್ನು ನಿಮಗೆ ಹೇಗೆ ಮಾಡ್ತಾ ಇದ್ದೇವೆ ನಮ್ಮ ಮನೆಯಲ್ಲಿ ಎಂದು ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ. ಹಾಗೆ ಬನ್ನಿ ಫ್ರೆಂಡ್ಸ್, ಇದು ಇಂಗ್ರೀಡಿಯೆಂಟ್ಸನ್ನು ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡಿ, ನಾವು ಉದ್ದದ್ದು 3 ಮೆಣಸನ್ನು ತಗೊಂಡಿದ್ದೇವೆ. ಹಾಗೆ ಖಾರಕ್ಕೆ ಒಂದು 12 ಗಿಡ ಮೆಣಸು ತಗೊಂಡಿದ್ದೇವೆ. ಹಾಗೆ ಇಲ್ಲಿ ಒಂದು ಈರುಳ್ಳಿ, 6 ಬೆಳ್ಳುಳ್ಳಿ, ಸ್ವಲ್ಪ ಹುಳಿ, ಹಾಗೆ ಬೇಸೊಪ್ಪು ಇದೆಲ್ಲ ಹುರಿದಂಥದ್ದು. ಹಾಗೆ ಒಂದು ಅರ್ಧ ಗಡಿ ತೆಂಗಿನಕಾಯಿ ತುರಿದಿಟ್ಟಿದ್ದೇವೆ. ಹಾಗೆ ಇಲ್ಲಿ ಡ್ರೈ ರೋಸ್ಟ್ ಮಾಡಿರ್ತಂಥ ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಒಂದು 1/4 ಟೀ ಸ್ಪೂನಷ್ಟು ಮೆಂತೆ, ಹಾಗೆ ಒಂದು 2 ಚಮಚದಷ್ಟು ಕೊತ್ತಂಬರಿ ಬೀಜ. ಇದೆಲ್ಲ ನಾವು ಡ್ರೈ ರೋಸ್ಟ್ ಮಾಡಿ ಮೊದಲೇ ಇಟ್ಟಿದ್ದೇವೆ. ಹಾಗೆ ಇದಕ್ಕೆ ನಾವೊಂದು ಅರ್ಧ ಚಮಚದಷ್ಟು ಸ್ವಲ್ಪ ಅರಿಶಿನ, ಮೇನ್ ಇಂಗ್ರೀಡಿಯೆಂಟ್ಸ್. ಇದೆಲ್ಲ ಕಡಿಯುವಂಥ ಇಂಗ್ರೀಡಿಯೆಂಟ್ಸ್ ನಾನು ತೋರಿಸಿದ್ದೇನೆ. ಹಾಗೆ ಇದು ನಾವು ಮಸಾಲ ತಯಾರು ಮಾಡಿದಂತೆ ಇದು ಬೇಯಲಿ ಇಡುವಂಥ ಇಂಗ್ರೀಡಿಯೆಂಟ್ಸ್. ಅದೇ 3 ಕಾಯಿಮೆಣಸು, ಒಂದು ಈರುಳ್ಳಿ, ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ. ಬನ್ನಿ ನಾವೀಗ ನಮ್ಮ ಮಸಾಲನ್ನು ತಯಾರು ಮಾಡುವ. ಇದೆಲ್ಲ ನಾವು ಮೊದಲೇ ಫ್ರೈ ಮಾಡಿ ಇಟ್ಟ ಇದು ಇಂಗ್ರೀಡಿಯೆಂಟ್ಸ್. ನಾವು ಇದನ್ನು ಮಿಕ್ಸಿಗೆ ಹಾಕಿ ಒಂದು ಫೈನ್ ಪೇಸ್ಟ್ ಮಾಡುವ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಇದರ ಇಂಗ್ರೀಡಿಯೆಂಟ್ಸನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಮೆನ್ಷನ್ ಮಾಡ್ತಾಯಿದ್ದೀನಿ. ನೋಡಿ, ನಮ್ಮ ಈಗ ಗ್ರೇವಿಯು ಕಂಪ್ಲೀಟಾಗಿ ಫೈನ್ ಪೇಸ್ಟ್ ಆಗಿ ತಯಾರಾಗಿದೆ. ಬನ್ನಿ ಈಗ ನಾವು ಈ ಮೀನನ್ನು ಪ್ರಿಪೇರ್ ಮಾಡೋ ಮೊದಲು ನಾವು ಮಸಾಲೆಯನ್ನು ಫಸ್ಟ್ ತಯಾರು ಮಾಡಬೇಕು. ಹಾಗೆ ಈಗ ನೋಡಿ, ಒಂದು ಈರುಳ್ಳಿ, 3 ಕಾಯಿಮೆಣಸು, ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ಕಟ್ ಮಾಡಿ ನಾವೀಗ ಈ ಮಸಾಲ ಕಡ್ದಿಟ್ಟಿದ್ದೇವಲ್ಲ ಅದನ್ನು ಈಗ ನಾವು ಈ ಪಾತ್ರೆಗೆ ಹಾಕುವ. ಈಗ ಇಲ್ಲಿ ಏನಂದರೆ, ನಮಗೆ ಎಷ್ಟು ತೆಳು ಬೇಕು ಅಷ್ಟು ಆ ಕನ್ಸಿಸ್ಟೆಂಟ್, ನಮಗೆ ಯಾವ ರೀತಿ ಬೇಕು ಅಷ್ಟನ್ನು ನೋಡಿ ನಾವು ಇದನ್ನು ತೆಳು ಮಾಡುವಂಥದ್ದು. ಸ್ವಲ್ಪ ದಪ್ಪ ಬೇಕಿದ್ರೆ ದಪ್ಪನೇ ಇಡ್ಬೋದು ಗ್ರೇವಿ, ಆದರೆ ಸ್ವಲ್ಪ ನೀರು ಹಾಕಿ ತೆಳು ಮಾಡಿದರೆ ಮಸಾಲೆ ಒಳ್ಳೆ ಟೇಸ್ಟ್ ಆಗ್ತದೆ. ಹಾಗೆ ಇಲ್ಲಿ ಇದಕ್ಕೆ ನಾವೊಂದು 1/4 ಚಮಚದಷ್ಟು ಉಪ್ಪನ್ನು ಬೆರೆಸಿದ್ದೇವೆ. ಹಾಗೆ ನೋಡಿ, ನಂಗೆ ಮೀನನ್ನೆಲ್ಲ ನಾವೊಂದು ಅರ್ಧ ಕೆಜಿಯಷ್ಟು ನಂಗೆ ತಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಇಲ್ಲಿ ಇಟ್ಟಿದ್ದೇವೆ. ಬನ್ನಿ ಈಗ ನಾವು ಮೊದಲಿಗೆ ಮಸಾಲೆಯನ್ನು ಬೇಯಲಿಡುವ. ಒಂದು 5 ನಿಮಿಷದ ನಂತರ ಮಸಾಲೆ ಚೆನ್ನಾಗಿ ಬೆಂದಿರ್ತದೆ. ನೋಡಿ, ಒಳ್ಳೆ ರೀತಿಯಲ್ಲಿ ಅದು ಬೇಯಬೇಕು. ಯಾಕಂದರೆ ಮಸಾಲೆ ಚೆನ್ನಾಗಿ ಕುದಿ ಬಂದು ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಕಾಯಿ ಮೆಣಸೆಲ್ಲ ಒಳ್ಳೆ ಅದಕ್ಕೆ ಆ ಮಸಾಲೆಗೆ ಬೆರೆತು ಟೇಸ್ಟನ್ನು ಕೊಡ್ತದೆ. ಘಮ ಅಂತ ಬರ್ತದೆ ಆ ಶುಂಠಿಯ ಟೇಸ್ಟ್, ಈರುಳ್ಳಿ, ಕಾಯಿ ಮೆಣಸು ಇದೆಲ್ಲ. ಮತ್ತು ಆ ಇಂಗ್ರೀಡಿಯೆಂಟ್ಸ್ ನಾವು ಬೇಸೊಪ್ಪಲ್ಲಿ ಹಾಕುವಾಗ ಇನ್ನೂ ಆ ಮಸಾಲೆಗೆ ಒಂದು ಟೇಸ್ಟ್ ಕೊಡ್ತದೆ ಫ್ರೆಂಡ್ಸ್. ಇದು ಚೆನ್ನಾಗಿ ಬೆಂದ ನಂತರ ಈಗ ನಾವು ಕ್ಲೀನ್ ಮಾಡಿಟ್ಟಂಥ ಮೀನಿದೆ ಅಲ್ವಾ, ಅದನ್ನು ಇದಕ್ಕೆ ಈಗ ಹಾಕುವಂಥದ್ದು. ನೋಡಿ, ಈಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾವಿಲ್ಲಿ ಮೀನನ್ನು ಹಾಕುವಾಗ ಇದು ಸ್ವಲ್ಪ ಡೆಲಿಕೇಟ್ ಮೀನಲ್ವ, ನನಗೆಲ್ಲ ನಾವೇನು ಮಾಡಬೇಕು, ಎಲ್ಲ 4 ಸೈಡ್ ಅದನ್ನು ಹರಿತು, ಅಂದರೆ 4 ಸೈಡ್ಸ್ ಅದನ್ನು ಚೆನ್ನಾಗಿ ಹಾಕಬೇಕು. ಒಂದೇ ಕಡೆಯಲ್ಲಿ ನಾವು ಹಾಕುವಂಥದ್ದಲ್ಲ, ಅದು ಇಲ್ಲದಿದ್ದರೆ ಮುದ್ದೆ ಆಗ್ತದೆ. ನೋಡಿ, ಈ ಥರ ಅದನ್ನು ನಾವು ಮಿಕ್ಸ್ ಮಾಡಬೇಕು. ಯಾಕೆಂದರೆ ಕಂಟಿನ್ಯೂ ಸೌಟೆಲ್ಲ ಹಾಕಲಿಕ್ಕಿಲ್ಲ. ಸೌಟ್ ಹಾಕಿದ್ದು ಜಸ್ಟ್ ಅದೇ ಮೇಲಿಂದ ಮೇಲೆ ಸಿಂಪಲ್ಲಾಗಿ ನಾವು ಹಾಕಬೇಕಾಗ್ತದೆ. ಯಾಕಂದರೆ ಇಲ್ಲದ್ರೆ ಅದು ಮೀನು ಪುಡಿ ಆಗ್ತದೆ. ನೋಡಿ, ಈಗ ನಮ್ಮ ನಂಗ್ ಮಸಾಲ ತಯಾರಾಗ್ತಾ ಬಂದಿದೆ. ಒಮ್ಮೆ ಈ ಥರ ಅದನ್ನು ಫುಲ್ ಅಲ್ಲಾಡಿಸಿ ಸ್ವಲ್ಪ ಗ್ರೇವಿ, ಯಾಕೆಂದರೆ ನಮಗೆ ಅದು ನಂಗ್ ಮೀನು ನಿಮಗೆ ಗೊತ್ತಿದೆ ಸ್ವಲ್ಪ ಚಪ್ಪೆ ಮೀನೇ ಆದ ಕಾರಣ ಅದು ಮಸಾಲೆ ಎಲ್ಲ ಒಳ್ಳೆ ಇದಾಗಬೇಕು. ಅದಕ್ಕೆ ಇನ್ನೊಂದು 2 to 5 ಮಿನಿಟ್ಸ್ ಅದನ್ನು ಕುದಿಯಲು ಬಿಡುವ. ನೋಡಿ, ಈಗ ಕಂಪ್ಲೀಟ್ ಆದ ಗ್ರೇವಿ, ನಮ್ಮದು ನಂಗ್ ಮಸಾಲ ಗ್ರೇವಿ ತಯಾರಾಗಿದೆ ಫ್ರೆಂಡ್ಸ್. ಸರ್ವ್ ಮಾಡಲಿಕ್ಕೆ ಇದು ನಮ್ಮ ಕುಚ್ಚಿಲನ್ನ ಇದೆ ಅಲ್ವಾ, ಬಾಯ್ಲ್ಡ್ ರೈಸ್, ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ಹಾಗೆ ಒಂದು ದೋಸೆ, ಇಡ್ಲಿ ಎಲ್ಲ ಒಳ್ಳೆ ರೀತಿಯಲ್ಲಿ ಸಹ ತಿನ್ನಲಿಕ್ಕಾಗ್ತದೆ ಆ ಗ್ರೇವಿಯಲ್ಲಿ. ನೋಡಿ, ಬನ್ನಿ, ನಮ್ಮ ಟೇಸ್ಟಿ ಆದ ನಂಗ್ ಮಸಾಲ ತಯಾರಾಗಿದೆ ಫ್ರೆಂಡ್ಸ್. ಇದನ್ನು ಸರ್ವ್ ಮಾಡುವ. ಹಾಗೆ ಈ ಚಾನಲನ್ನು ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ದಾರೆ, ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಾವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಮರೆಯದೆ ಪ್ರೆಸ್ ಮಾಡಿ ಫ್ರೆಂಡ್ಸ್. ಹಾಗೆ ನಮಗೆ ಇಷ್ಟು ಸಮಯ ಸಪೋರ್ಟ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಬಂದವರಿಗೆ ಎಲ್ಲರಿಗೂ ನಿಮಗೆ ಧನ್ಯವಾದಗಳು. ಹಾಗೆ ಇನ್ನು ಮುಂದೆಯೂ ನಮಗೆ ಸಪೋರ್ಟ್ ಕೊಟ್ಟು ಹೀಗೆ ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.